ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ಟ್ಯೂಸ್ಡೇ ಪೂಜೆ ಮಾಡಿದ್ದು, ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದೆ. ನಂಗೆ ಹುಷಾರಿರಲಿಲ್ಲ, ಸೊ ಅಮ್ಮ ಬಂದಿದ್ರು ಟಿಫನ್ಗೆ ಅಂತ ಹೇಳ್ಬಿಟ್ಟು ನೀರು ದೋಸೆ ಮತ್ತು ಚಟ್ನಿ ಮಾಡಿದರು ಗೈಸ್. ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ನನಗೆ, ಅದಕ್ಕೆ ನನ್ನ ಕೈಲೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಮ್ಮಿ ಅಲ್ಲೇ ಬಂದಿದ್ದರು. ಟ್ಯೂಸ್ಡೇಯಿಂದ ನಾನು ನೆಕ್ಸ್ಟ್ ಯಾವ ವಿಡಿಯೋನೂ ಮಾಡಿರಲಿಲ್ಲ. ಫ್ರೈಡೇ ನಾನು ಪೂಜೆ ಮಾಡಿದ್ದೆ, ಸೊ ಆ ವಿಡಿಯೋನೂ ಕೂಡ ನಾನು ತೊಗೊಂಡಿದ್ದೆ. ಫ್ರೈಡೇ ನಾನು ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ. ಸ್ಯಾಟರ್ಡೇ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ಕೊತೀನಿ. ಸ್ಯಾಟರ್ಡೇ ಪೂಜೆ ಮಾಡೋದು ಸ್ವಲ್ಪ ನಾನು ವ್ರತ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಅದನ್ನು ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತೀನಿ. ಸ್ಯಾಟರ್ಡೇದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇದು ಫ್ರೈಡೇ ಪೂಜೆ ಮಾಡಿರೋದು. ಸೊ ಸ್ಯಾಟರ್ಡೇ ಪೂಜೆ ಮಾಡಿರೋದು ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಅದೇ ಬರುತ್ತೆ. ಸೊ ಇದು ಫ್ರೈಡೇ. ಸೊ ಫ್ರೈಡೇ ಆಫ್ಟರ್ನೂನು ಎಲ್ಲ ಮುಗೀತು. ಸಂಜೆಗೆ ಸಿಹಿಗೆ ಏನಾನ ಕೊಡೋಣ ಅಂತ ಹೇಳ್ಬಿಟ್ಟು ಪಪಾಯ ಫ್ರೂಟ್ ಇತ್ತು. ಆ ಪಪಾಯ ಫ್ರೂಟ್ ಅವಳು ತುಂಬ ಚೆನ್ನಾಗಿ ತಿಂತಾಳೆ. ಫ್ರೂಟಲ್ಲಿ ಅವ್ಳ ಫೇವ್ರೇಟ್ ಫ್ರೂಟ್ ಬಂದುಬಿಟ್ಟು ಪಪಾಯ. ಸೊ ಅದನ್ನು ತುಂಬ ಚೆನ್ನಾಗಿ ತಿಂತಾಳೆ. ಸೊ ಅದಕ್ಕೆ ಅವಳಿಗೆ ಪಪಾಯ ಕಟ್ ಮಾಡಿಬಿಟ್ಟು ಫೀಡಿಂಗ್ ಚೇರಲ್ಲಿ ಅವಳಿಗೆ ಕೂರಿಸಿದ್ದೆ. ಆರಾಮಾಗಿ ಅವಳು ತಿಂತಾಯಿದ್ಲು. ಇದು ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಟರ್ಡೇದು ಪೂಜೆ ಮಾಡಿದ್ದು ಗೈಸ್. ಸ್ಯಾಟರ್ಡೇ ನಾನು ತಂಬಿಟ್ಟಿನ ದೀಪ ಹಚ್ತೀನಿ. ಸೊ ಹಾಗಾಗಿ ಸ್ಯಾಟರ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ. ಸ್ಯಾಟರ್ಡೇ ನಾನು ತಂಬಿಟ್ಟಿನ ದೀಪ ಹಚ್ಚೋದು ತಿಮ್ಮಪ್ಪಂಗೆ. ಸೊ ಅದಕ್ಕೆ ನಾನು ಸ್ಯಾಟರ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ. ಮಾರ್ನಿಂಗೇ ಇದ್ಬಿಟ್ಟು ಪೂಜೆ ಮಾಡಿದ್ದೆ ನಾನು. ಇದು ಲಾಸ್ಟ್ ಸ್ಯಾಟರ್ಡೇದು. ನೆಕ್ಸ್ಟ್ ಈ ವ್ಲಾಗಲ್ಲಿ ಫುಲ್ಲು ಪೂಜೆ ಮಾಡಿರೋದೇ ಇದೆ. ಸೊ ಅದನ್ನೇ ನಾನು ಎಲ್ಲದು ಆ ಪೂಜೆ ಕ್ಲಿಪ್ಪಿಂಗ್ಸೇ ನಾನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ನೆಕ್ಸ್ಟು ಸಂಜೆ ಮಳೆ ಬರ್ತಿತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಬಜ್ಜಿ ಮಾಡುವ ಅಂತ ಹೇಳಿದ್ರು. ಹೇಗಿದ್ರು ಬಜ್ಜಿ ಮೆಣಸಿನ್ಕಾಯಿ ಇತ್ತು ಅಂತ ಹೇಳಿಬಿಟ್ಟು ನಾನು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿಕೊಟ್ಟೆ ಸಂಜೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡಿದ್ದಾಯಿತು. ಅಮ್ಮ ನಾಷ್ಟಕ್ಕೇ ಇವತ್ತು ನಾನ್ ವೆಜ್ ಮಾಡಿಬಿಟ್ಟಿದ್ದೀವಿ. ಇನ್ನು ಮಾಡ್ತಾ ಇದ್ದಾರೆ ಬಿರಿಯಾನಿ, ಕಬಾಬ್, ಚಾಪ್ಸ್. ಹೊಟ್ಟೆ ಫುಲ್ಲು ಹಸು ಆಗ್ತಿದೆ, ಸಖತ್ ಲೇಟ್ ಆಗೋಯ್ತು. ಫಸ್ಟ್ ಇವಾಗ ತಿನ್ನಬೇಕು. ಬನ್ನಿ ಎಲ್ಲ ತಿಂದ್ಬಿಡೋಣ, ಇಲ್ಲಾಂದರೆ ಇಲ್ಲಿ ಏನು ಉಳಿಸಲ್ಲ. ನಮ್ಮ ಹಸ್ಬೆಂಡ್ ಕಬಾಬ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಆಗಿದೆಯಾ? ಕೊಟ್ಟಿನ ಕಬಾಬ್ ಟೇಸ್ಟ್ ಮಾಡ್ತಿದ್ದಾರೆ. ಹಾಕ್ತೀನಿ. ನಮ್ದು ಅಲ್ಲಿಲ್ಲ, ನಾವು ಡೈರೆಕ್ಟ್ ಸರಿಲ್ಲ, ಲಾಟಿಲ್ಲ ಸರ್. ಇನ್ನೇನು ಅಡುಗೆ ಎಲ್ಲ ಮುಗಿತು, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಊಟ ಮಾಡೋ ಅಷ್ಟರಲ್ಲಿ ಆಗಲೇ 10:30, 11 o'clock ಆಗಿತ್ತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟಕ್ಕೆ ಕೂತಿದ್ದು. ನನಗೂ ಸೆಕೆಂಡ್ ಶಿಫ್ಟ್ ಇತ್ತು, ಅದಕ್ಕೆ ಇವತ್ತು ಮಾರ್ನಿಂಗ್ ನಮ್ಮ ಜೊತೆ ನಾಷ್ಟಕ್ಕೆ ಅವನು ಜಾಯಿನ್ ಆಗಿದ್ದ. ಊಟ ಎಲ್ಲ ಆಗಿ ಬಿರಿಯಾನಿ ಮತ್ತು ಕಬಾಬು ಚೆನ್ನಾಗಿತ್ತು. ಅದಕ್ಕೆ ಚಿನ್ನಿ ಮುಗಿಸ್ಕೊಂಡು ಕೂತಿದ್ದಾಳೆ. ನೋಡಿ ಎಲ್ಲ ಊಟ ಮಾಡಿ ಕೂತಿದ್ದೀವಿ. ನೋಡಿ ಎಲ್ಲ ಹೇಗೆ ಯಾವತ್ತಾದ್ರೂ ಒಂದಿನ ಈ ತರ ಬಂದು ತಿನ್ಕೊಂಡು ಮಾತಾಡ್ಕೊಂಡ್ರೆಲ್ಲ ಕುತ್ಕೊಂಡ್ರೆ ಖುಷಿ ಅನ್ಸುತ್ತೆ. ಕೇಳಿದ್ರ ಚಿನ್ನಿ ಯಾವಾಗ್ಲೂ ಹಿಂಗೆ. ಅವಳಂದ್ರೆ ಹೆವಿ, ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಕೆಲಸ ಮಾಡ್ತಾಳೆ ಗಾಯ್ಸ್. ಯಪ್ಪ ಪಾಪ ಅವಳು. ಅದೇ ಅವಳ ಮೇನ್ ಕೆಲಸ ಗಾಯ್ಸ್. ಅವಳು ಓದೋದೇ ತುಂಬಾ ದೊಡ್ಡ ಕೆಲಸ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಅವ್ರಿಗೆ ಅದೇ ದೊಡ್ಡದು. ಇವಾಗೆಲ್ಲ ಕೂತಿದ್ದೀವಿ. ನೆಕ್ಸ್ಟ್ ನಮ್ಮ ಮಾವರು ಬರ್ತಾ ಇದ್ದಾರೆ. ಅವ್ರು ಬಂದಾಗ ತೋರಿಸ್ತೀನಿ. ಅವ್ರು ನೋಡಿದ್ದೀರಲ್ಲ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ನನ್ನ ಮಾವನ ಜೊತೆ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ದೆ, ಅದನ್ನು ನೋಡಿರ್ತೀರ. ಅವ್ರು ಬರ್ತಾ ಇದ್ದಾರೆ ಇವತ್ತು, ತೋರಿಸ್ತೀನಿ ಅವ್ರನ್ನು. ಬಾಯ್. ಸಿಹಿ ಮತ್ತೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಕೂತಿದ್ದೀವಿ. ಇವಾಗ ಪ್ರಿಯಕ್ಕರ್ ಮನೆಗೆ ಹೋಗಬೇಕು. ಸುಮ್ಮನೆ ಎಲ್ಲ ಕೂತಿದ್ದೀವಿ ಟಿ ನೋಡಿಕೊಂಡು. ಬಂಗಾರದ ಮನುಷ್ಯ ಮೂವಿ ಹಾಕಿದ್ದಾರೆ, ಯಾರು ಹಲ್ಲಾಡ್ತಾ ಇಲ್ಲ, ನೋಡ್ಕೊಂಡು ಇಂಟ್ರೆಸ್ಟಲ್ಲಿ ಕೂತಿದ್ದಾರೆ. ನೋಡಿ ನನ್ನ ಮಗಳು ಸ್ಕೂಲಿಂದ ಬಂದು ಊಟ ಮಾಡಿ ಎಲ್ಲಿ ಕೂತಿದ್ದಾಳೆ ಇವಾಗ. ಸೀರೆ ನೋಡಿ ನಮ್ಮ ಮಾವ ನಮ್ಮ ಅತ್ತೆನ ಕರ್ಕೊಂಡ್ ಬಂದಿಲ್ಲ, ಒಬ್ಬರೇ ಬಂದವ್ರೆ. ಇವಾಗ ಪ್ರಿಯಕ್ಕರ್ ಮನೆಗೆ ಹೋಗ್ತಿದ್ವಿ ಕಾಫಿ ಕುಡಿಯಕ್ಕೆ. ಚಿನ್ನೀರೆಲ್ಲ ಹಿಂದೆ ಬರ್ತಿದ್ದಾರೆ, ಹಿಂದೆ. ನೋಡಿ ನಮ್ಮ ಮಾವನ ಜೊತೆ ಇದ್ರೆ ಯಾವಾಗಲೂ ಹಿಂಗ್ ನಗ್ನಗ್ತಾ ಇರ್ತಾರೆ, ಕೆಲಸ ಕಾರ್ಯ ಬಿಟ್ಟು.
ಟೀ ಕುಡಿಯೋಕ್ಕೆಂತೆಲ್ಲ ಹೋಗ್ತಿರ್ಲಿಲ್ಲ. ಸೊ ಮಾಮ ಬಂದಿದ್ದ, ಸೊ ಅವ್ರ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಪ್ರಿಯಕ್ಕ ಟೀ ಮಾಡಿ ಎಲ್ರಿಗೂ ಟೀ ಕೊಡ್ತಾ ಇದ್ಲು. ಅದಕ್ಕೆ ನಮ್ಮ ಮಾವ ಅದ್ರಲ್ಲಿ ಏನೋ ಹೇಳ್ತಾ ಇದ್ವಿ, ಇವಾಗ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಚಿಕನ್ ತರಿಸ್ಬಿಟ್ಟು ಸಾಂಬಾರ್ ಮಾಡಿ ಇವಾಗ ಸಾಂಬಾರ್ಗೆ ಮುದ್ದೆ ಮಾಡ್ತಾ ಇದೀವಿ. ಪ್ರಿಯಕ್ಕ ಬಂದಿದ್ದಾಳೆ ಮುದ್ದೆ ಮಾಡಕ್ಕೆ. ಅಮ್ಮ ಸಿಹಿ ಎಷ್ಟು ತೀಟೆ ಮಾಡ್ತಿದ್ದಾರೆ ನೋಡಿ, ತೀಟೆ ತಿನ್ನಿ. ಅಮ್ಮ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಸೊ ಮೋಹನಣ್ಣ ಪಾಪ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಹಿಂಸೆ ಮಾಡ್ತಿದ್ದಾನೆ. ಇನ್ನೇನೋ ಹೇಳ್ತಿದ್ಲು, ಸೊ ಅದು ನಾನು ಕೇಳ್ತಿದ್ದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.